ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಾಗೆ ಆ ವ್ಲಾಗ್ನ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಇದೇನು ನೋಡ್ತಾ ಇದ್ದೀರಾ, ಇದು ನಾವು ಒಂದು ಹೋಟೆಲಲ್ಲಿ ಉಳ್ಕೊಂಡಿದ್ವಿ ಅಂತ ಹೇಳಿದ್ನಲ್ಲ, ಆ ಹೋಟೆಲ್ ಮುಂಭಾಗದ ನಾನು ವ್ಯೂನ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಕಾಂಪೌಂಡ್ ಮೇಲೆ ಏನು ನೋಡ್ತಾ ಇದ್ದೀರಾ, ಇದನ್ನು ಮೈಸೂರು ಸರೌಂಡಿಂಗಲ್ಲಿ ಎಲ್ಲ ಕಾಂಪೌಂಡ್ಸ್ ಮೇಲೂ ನೀವು ನೋಡ್ಬೋದು. ಎಲ್ಲ ಕಾಂಪೌಂಡ್ ಗೋಡೆಗಳ ಮೇಲೂ ಈ ಥರ ಚಿತ್ರಗಳನ್ನ ಬಿಡಿಸಿರ್ತಾರೆ, ಶಿಲ್ಪಕಲೆಗಳನ್ನ ಅವರು ಬಿಡಿಸಿರ್ತಾರೆ. ಆರಿ ವರ್ಕ್ ಆಗಿರ್ಬೋದು, ವೀರಗಾಸೆ ವರ್ಕು, ಡೊಳ್ಳು ಕುಣಿತ, ಈ ಥರ ಜಾನಪದ ಕಲೆ ಆಗಿರ್ಬೋದು ಅಥವಾ ರಾಜರ ಪರಂಪರೆ ಕಲೆಗಳಾಗಿರ್ಬೋದು, ಅದನ್ನೆಲ್ಲ ಮೈಸೂರು ಆಲ್ ಅರೌಂಡ್ ಏನು ಹೇಳ್ತಾರೆ ಕಾಂಪೌಂಡ್ ಮೇಲೇ ಬಿಡಿಸಿರ್ತಾರೆ. ಅದೊಂದು ತುಂಬ ಖುಷಿ ಕೊಡುವಂಥ ವಿಷಯ. ಹಾಗೆಯೇ ಇಲ್ಲಿ ದಸರಾ ಸೀಸನ್ ಆಗಿರೋದ್ರಿಂದ ಆನೆಗಳ ಮೆರವಣಿಗೆ ಹೋಗ್ತಾ ಇರುತ್ತೆ. ಇನ್ನೇನು ದಸರಾ ಹತ್ತಿರ ಬಂತು, ಅದಕ್ಕೆ ಕಾಡಿನಿಂದ ಆನೆಗಳನ್ನ ಕರೆಸಿ ಅದನ್ನು ತಾಲೀಮ್ ಮಾಡ್ತಾ ಇರ್ತಾರೆ, ಪ್ರಾಕ್ಟೀಸ್ ಕೊಡ್ತಾ ಇರ್ತಾರೆ. ದಸರಾ ದಿನ ಅವರು ಆನೆಗಳೆಲ್ಲ ಅದೇ ವೇನಲ್ಲಿ ಹೋಗಬೇಕು, ಅದಕ್ಕೋಸ್ಕರ ಅವರಿಗೆ ಪ್ರಾಕ್ಟೀಸ್ ಕೊಡ್ತಾ ಇರ್ತಾರೆ. ಡೈಲಿ ಬೆಳಗ್ಗೆ ಸಂಜೆ ವಿತ್ ಸೆಕ್ಯೂರಿಟಿ, ಪೊಲೀಸ್ ಸೆಕ್ಯೂರಿಟಿ ಆನೆಗಳಿಗೆ ಪ್ರಾಕ್ಟೀಸ್ ಕೊಡ್ತಾ ಇರ್ತಾರೆ. ಹಾಗೆಯೇ ನೀವು ಮೈಸೂರಲ್ಲಿ ಎಲ್ಲಾದರೂ ನೋಡ್ಬೋದು, ತುಂಬ ಅಂದರೆ ತುಂಬಾ ಹಳೆ ಬಿಲ್ಡಿಂಗ್ಸು, ರಾಜರ ಪರಂಪರೆಯಿಂದ ಬಂದಿರೋವಂಥ ಬಿಲ್ಡಿಂಗ್ಸೇ ತುಂಬಾ ನೋಡೋಕ್ಕೆ ಸಿಗುವಂಥದ್ದು. ಅದು ಯಾವುದೂ ಹಳೆ ಬಿಲ್ಡಿಂಗ್ಸ್ ಯಾವುದೂ ಡೆಮಾಲಿಷ್ ಮಾಡ್ದಿರ ಹಾಗೆ ಉಳಿಸ್ಕೊಂಡು ಅದರ ಪರಂಪರೆನ ಕಾಪಾಡ್ಕೊಂಡು ಬಂದಿದ್ದಾರೆ. ಹಾಗೆಯೇ ನೀವು ಮೈಸೂರಲ್ಲಿ ರೋಡ್ ಹೆಸರುಗಳನ್ನ ಕೇಳೋ ಹಾಗಿದ್ರೆ, ರಾಜರ ಪರಂಪರೆಯಿಂದ ಬಂದಿರೋಂತಹ ರಾಜಮನೆತನದ ಹೆಸರುಗಳನ್ನೇ ರೋಡ್ಗಳಿಗೆ ಆಲ್ಮೋಸ್ಟ್ ಇಟ್ಟಿದ್ದಾರೆ. ನಾವಿವಾಗ ತಿಂಡಿಗೆ ಅಂತ ಬಂದಿದ್ದೀವಿ. ತಿಂಡಿನ ಮುಗಿಸಿ ನಾವಿವಾಗ ಅರಮನೆ ಕಡೆ ಹೊರಡ್ತೀವಿ. ಇದೇನು ನೋಡ್ತಾ ಇದ್ರೆ, ಇದು ದೊಡ್ಡ ಗಡಿಯಾರ ಅಂತ. ಮೈಸೂರಲ್ಲಿ ದೊಡ್ಡ ಗಡಿಯಾರ ಮತ್ತು ಚಿಕ್ಕ ಗಡಿಯಾರ ಎರಡೂ ಇದೆ. ದೊಡ್ಡ ಗಡಿಯಾರ ಬಂದು ಅಶೋಕ ರೋಡಲ್ಲಿದೆ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಕಟ್ಟಿಸಿರೋವಂಥದ್ದೇ ದೊಡ್ಡ ಗಡಿಯಾರ ಇದು 1927ರಲ್ಲಿ ಕಟ್ಟಿಸಿರೋವಂಥದ್ದು. 75 ಅಡಿ ಅಷ್ಟು ಉದ್ದ ಇದೆ. ಇದನ್ನು ಕ್ಲಾಕ್ ಟವರ್ ಅಂತಲೂ ಕೂಡ ಕರೀತಾರೆ. ಹಾಗೆಯೇ ನಾವು ಇಲ್ಲಿ ಗಾಡಿ ಪಾರ್ಕ್ ಮಾಡೋಕ್ಕೆ ಬಂದಿದ್ದೀವಿ. ಮೈಸೂರಲ್ಲಿ ಕುದುರೆ ಗಾಡಿ ತುಂಬ ಫೇಮಸ್ಸು. ಎಲ್ಲ ಕಡೆಯೂ ನಮಗೆ ಮೈಸೂರು ಫುಲ್ ರೌಂಡ್ ಹಾಕಿಸ್ಕೊಂಡು ಬನ್ನಿ ಅಂದ್ರೂ ರೌಂಡ್ ಹಾಕಿಸ್ಕೊಂಡು ಬರ್ತಾರೆ. ನಾವಿವಾಗ ಗಾಡಿ ನಿಲ್ಲಿಸಿ ಅರಮನೆ ಕಡೆ ಹೊರಟಿದ್ದೀವಿ. ಅರಮನೆ ಬಗ್ಗೆ ಹೇಳಬೇಕು ಅಂತಂದರೆ, ಕೆಲವರಿಗೆ ಅರಮನೆ, ಮೈಸೂರು ಅರಮನೆ ಅಂದರೆ ಮೈಸೂರಲ್ಲಿದೆ ಅಂತ ಗೊತ್ತಷ್ಟೇ, ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ನಾನೆಷ್ಟು ತಿಳ್ಕೊಂಡಿದ್ದೀನಿ ಇದ್ರ ಬಗ್ಗೆ ಅದನ್ನು ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈ ಅರಮನೆ ಬಂದು ಮೈಸೂರಲ್ಲಿದೆ. ಹಾಗೂ ಇದನ್ನು 1897ರಲ್ಲಿ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ 1912ರಲ್ಲಿ ಇದನ್ನು ಮುಗಿಸ್ತಾರೆ. ಇದ್ರ ಓನರ್ ಬಂದ್ಬಿಟ್ಟು ರಾಜಮಾತಾ ಪ್ರಮೋದಾದೇವಿಯವರು. ಇದನ್ನು ಬ್ರಿಟಿಷ್ ಇಂಜಿನಿಯರ್ ಹೆನ್ರಿ ಇರ್ವಿನ್ ಅವರು ಇದನ್ನು ಸ್ಕೆಚ್ ಮಾಡಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ಅರಮನೆನ ಅಂಬಾವಿಲಾಸ ಅರಮನೆ ಅಂತಲೂ ಕೂಡ ಕರೀತಾರೆ. ಮೊದಲಿದ್ದ ಅರಮನೆ ಮರದಿಂದ ಮಾಡಿರ್ತಾರೆ, ಅದಕ್ಕೆ ಬೆಂಕಿ ಬಿದ್ದು ಸುಟ್ಟೋಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಈ ಅರಮನೆನ ಇವರು ಕಟ್ಟಿಸ್ತಾರೆ, ರಾಜವಂಶಸ್ಥರು ಕಟ್ಟಿಸ್ತಾರೆ ಇದನ್ನು. ಈ ಅರಮನೆನ ಸುಮಾರು 72 ಎಕರೆ ಪ್ರದೇಶದಲ್ಲಿ ಹಿಂದೂ, ಇಸ್ಲಾಮಿಕ್ ಹಾಗೂ ಪಾಶ್ಚಿಮಾತ್ಯ ವಾಸ್ತುಶೈಲಿಯ ಸಮ್ಮಿಲನದಲ್ಲಿ ಕಟ್ತಾರೆ. ಆವಾಗ ಮೈಸೂರು ಸಂಸ್ಥಾನದ ಆಳ್ವಿಕೆ ಮಾಡ್ತಿದ್ದವರು ಕೆಂಪನಂಜಮ್ಮಣ್ಣಿ ಅವರು, ರಾಣಿಯವರು, ಅವರು ಈ ಅರಮನೆನ ನಿರ್ಮಿಸ್ತಾರೆ. ಒಡೆಯರ್ ವಂಶಸ್ಥರು 14ನೇ ಶತಮಾನದಲ್ಲೇ ಒಂದು ಅರಮನೆನ ನಿರ್ಮಿಸಿರ್ತಾರೆ. ಅದೇನಾಗುತ್ತೆ ಅಂದರೆ 1638ರಲ್ಲಿ ಅದು ಸಿಡಿಲು ಬಡಿದು ಹಾಳಾಗುತ್ತೆ. ಹಾಳಾಗಿರೋ ಅರಮನೆನ ಮತ್ತೆ ರಿಪೇರಿ ಮಾಡಿಸ್ತಾರೆ. ಅದು ಸಹ 14ನೇ ಶತಮಾನದೊತ್ತಿಗೆ ಮತ್ತೆ ಫುಲ್ ಹಾಳಾಗೋಗುತ್ತೆ. ನಂತರ ಅದನ್ನು ಕೆಡವಿ ಅದೇ ಜಾಗದಲ್ಲಿ ಒಂದು ಮರದ ಅರಮನೆನ ಕಟ್ತಾರೆ. ಅದು ಸಹ 1897ರಲ್ಲಿ ರಾಜ್ಕುಮಾರಿ ಜಯಲಕ್ಷ್ಮಮ್ಮಣ್ಣಿಯವರ ಮದುವೆ ಸಂದರ್ಭದಲ್ಲಿ ಬೆಂಕಿ ಬಿದ್ದು ಫುಲ್ಲು ನಾಶ ಆಗೋಗುತ್ತೆ. ಆನಂತರ ಕೆಂಪನಂಜಮ್ಮಣ್ಣಿಯವರು, ಆಗಿನ ಸಂಸ್ಥಾನವನ್ನು ನೋಡ್ಕೋತಿದ್ದವರು, ಈ ಅರಮನೆನ ಕಟ್ಟಲಿಕ್ಕೆ ಒಂದು ಅಡಿಪಾಯನ ಹಾಕ್ತಾರೆ. ಕೆಂಪನಂಜಮ್ಮಣ್ಣಿಯವರು ಬ್ರಿಟಿಷ್ ಇಂಜಿನಿಯರ್ ಹೆನ್ರಿ ಇರ್ವಿನ್ ಅವ್ರನ್ನ ಕರೆಸಿ ಈ ಅರಮನೆನ ನಿರ್ಮಿಸಿಸ್ತಾರೆ.
ಈ ಮೈಸೂರು ಸಂಸ್ಥಾನವನ್ನು 1399 ಯದುರಾಯರಿಂದ ಹಿಡಿದು ಇಲ್ಲಿವರೆಗೂ ಅಂದರೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ತನಕ 27 ರಾಜರು ಆಳ್ವಿಕೆನ ನಡೆಸಿದ್ದಾರೆ. ಹಾಗೆಯೇ ಈ ಆವರಣದಲ್ಲಿ ದೇವಸ್ಥಾನಗಳ ಬಗ್ಗೆ ಹೇಳಬೇಕು ಅಂದರೆ ಸುಮಾರು 12 ದೇವಸ್ಥಾನಗಳಿದೆ. 14ನೇ ಶತಮಾನದಿಂದ ಕಟ್ಟಿಸಿರುವಂಥ ದೇವಸ್ಥಾನಗಳಿಂದ ಹಿಡಿದು 1953ವರೆಗೂ ಕಟ್ಟಿಸಿರುವಂಥ ದೇವಸ್ಥಾನಗಳು ಇಲ್ಲಿದೆ. ಸೋಮೇಶ್ವರ ದೇವಸ್ಥಾನ, ಲಕ್ಷ್ಮೀ ರಮಣ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ, ಗಣೇಶ ದೇವಸ್ಥಾನ, ಹಾಗೆ ಇನ್ನೂ ಹಲವು ದೇವಸ್ಥಾನಗಳನ್ನ ನಾವಿಲ್ಲಿ ನೋಡಬಹುದು. ಹಾಗೆಯೇ ಇವರ ಆಳ್ವಿಕೆ ಅವಧಿಯಲ್ಲಿ ನಾವು 7 ಜನ ದತ್ತು ದೊರೆಗಳನ್ನ ನೋಡ್ತೀವಿ. ರಣಧೀರ ಕಂಠೀರವ ದೊರೆಯಿಂದ ಹಿಡಿದು ಈಗಿನ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ವರೆಗೂ 7 ಜನ ದತ್ತು ದೊರೆಗಳನ್ನ ನಾವಿಲ್ಲಿ ಕಾಣ್ಬೋದು. ಈ ಅರಮನೆ ಒಳಗಡೆ ಎಂಟರ್ ಆಗ್ತಿದ್ದಾಗೆ ನಮಗೇ ಮುಂಭಾಗದಲ್ಲಿ ಪಿರಂಗಿಗಳನ್ನ ಇಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಬಳಸ್ತಿದ್ದಂಥ ಪಿರಂಗಿಗಳನ್ನ ಇಟ್ಟಿದ್ದಾರೆ. ಪಿರಂಗಿಗಳು ಅಂತಂದರೆ ಶತ್ರುಗಳನ್ನ ನಾಶ ಮಾಡೋಕ್ಕೆ ಮದ್ದುಗುಂಡುಗಳನ್ನ ಹಾಕ್ಕೊಂಡು ಹೊಡಿತಿದ್ದಂತಹ ಪಿರಂಗಿಗಳು. ಹಾಗೆ ಒಳಗಡೆ ಬಂದರೆ ನಮಗೆ ಅವರು ಬಳಸ್ತಿದ್ದಂತಹ ಆಯುಧಗಳು, ಹಾಗೆ ಅವರು ಪೂಜೆ ಮಾಡ್ತಿದ್ದಂತಹ ದೇವತೆಗಳು, ಅವರು ಪಾಲಿಸ್ತಿದ್ದಂತಹ ಸಂಪ್ರದಾಯಗಳನ್ನ ನಮಗೆ ತೋರಿಸಿದ್ದಾರೆ. ಹಾಗೆಯೇ ಈ ಕಂಬಗಳನ್ನ ಏನು ನೋಡ್ತಾ ಇದ್ದೀರಾ, ಈ ಕಂಬಗಳನ್ನ ಕೆಂಪು ಅಮೃತ ಶಿಲೆಗಳನ್ನ ಬಳಸ್ಕೊಂಡು ಈ ಕಂಬನ ನಿರ್ಮಿಸಿರುವಂಥದ್ದು. ಈ ಅರಮನೆಯ ವಾಸ್ತುಶಿಲ್ಪದ ಬಗ್ಗೆ ಹೇಳಬೇಕು ಅಂತಂದರೆ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಈ ಅರಮನೆನ ಕಟ್ಟಿದ್ದಾರೆ. ಮುಖ್ಯವಾಗಿ ಹಿಂದೂ, ಮುಸ್ಲಿಂ, ಗೋಧಿಕ್ ಶೈಲಿಯ ವಾಸ್ತುಕಲೆಗಳನ್ನ ಬಳಸ್ಕೊಂಡು ಈ ಅರಮನೆನ ನಿರ್ಮಾಣ ಮಾಡಿದ್ದಾರೆ. ಈ ಅರಮನೆ ಕಲ್ಲಿನಿಂದ ನಿರ್ಮಿತವಾದ 3 ಅಂತಸ್ತುಗಳನ್ನ ಹೊಂದಿದೆ ಮತ್ತು ಅಮೃತಶಿಲೆಯಲ್ಲಿ ನಿರ್ಮಿತವಾದ 5 ಅಂತಸ್ತಿನ 145 ಅಡಿಯಷ್ಟು ಎತ್ತರದ ಅದ್ಭುತವಾದ ಮಧ್ಯ ಗೋಪುರವನ್ನು ಈ ಅರಮನೆ ಹೊಂದಿದೆ. ಹಾಗೂ ಈ ಅರಮನೆಯ ಪ್ರತಿಯೊಂದು ಗೋಡೆನಲ್ಲೂ ಅರಮನೆಯ ಪಾರಂಪರಿಕ ಚರಿತ್ರೆನ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಚಿತ್ರಗಳ ಮೂಲಕ ಬಿಡಿಸಿದ್ದಾರೆ. ಅರಮನೆಯಲ್ಲಿ ಯಾವ ರೀತಿ ವೈಭವ ನಡೀತಿತ್ತು, ಯಾವ ರೀತಿ ರಾಜರು ಆಳ್ವಿಕೆ ಮಾಡ್ತಾಯಿದ್ರು, ಯಾವ ರೀತಿ ದಸರಾ ಆಚರಣೆ ಮಾಡ್ತಾಯಿದ್ರು, ಈ ರೀತಿಯಾಗಿ ಅರಮನೆ ಬಗ್ಗೆನೇ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಈ ರೀತಿ ರಾಜರು ಆಳ್ವಿಕೆ ನಡೆಸ್ತಾಯಿದ್ರು ಅಂತ ನಮ್ಮ ಕಣ್ಣು ಮುಂದೆ ಒಂದು ಚಿತ್ರಣ ಬರಬೇಕು. ಆ ರೀತಿಯಲ್ಲಿ ಒಂದು ಚಿತ್ರಣವನ್ನು ಪ್ರತಿಯೊಂದು ಗೋಡೆ ಮೇಲೂ ಸಹ ಚಿತ್ರಿಸಿದ್ದಾರೆ. ಹಾಗೆಯೇ ಈ ಅರಮನೆ ಬಗ್ಗೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಭಾರತದಲ್ಲಿ ಅತಿ ಹೆಚ್ಚು ವಿದೇಶಿ ಪ್ರವಾಸಿಗರಾಗಿರ್ಬೋದು, ಭಾರತೀಯ ಪ್ರವಾಸಿಗರಾಗಿರ್ಬೋದು ಹೊಂದಿರುವಂತಹ ಪ್ರವಾಸಿ ತಾಣ ಅಂತಂದರೆ ತಾಜ್ ಮಹಲ್. ಅದನ್ನು ಬಿಟ್ಟರೆ ನೆಕ್ಸ್ಟ್ ನಮ್ಮ ಮೈಸೂರು ಅರಮನೆಯೇ ತುಂಬ ಅತಿ ಹೆಚ್ಚು ಪ್ರವಾಸಿಗರನ್ನು ಹೊಂದಿರುವಂಥ ಪ್ರವಾಸಿ ಸ್ಥಳ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇಲ್ಲಿ ನೀವು ನೋಡ್ಬೋದು ಕೆಂಪರಾಜಮ್ಮಣ್ಣಿ, ಕೆಂಪಚಲುವರಾಜಮ್ಮಣ್ಣಿ, ಜಯಲಕ್ಷ್ಮಮ್ಮಣ್ಣಿ, ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಭಾವಚಿತ್ರವನ್ನು ಇಲ್ಲಿ ನೀವು ನೋಡ್ಬೋದು. ಇವರು ಚಾಮರಾಜ ಒಡೆಯರ್. ಇವರು ಬಂದು ಮುಮ್ಮಡಿ ಕೃಷ್ಣರಾಜ ಒಡೆಯರ್.
ಹಾಗೆಯೇ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದನ್ನು ಸ್ಮಾರಕ ಕೊಠಡಿ ಅಂತಲೂ ಉಲ್ಲೇಖ ಮಾಡಿದ್ದಾರೆ. ರಾಜರು ನೆರೆಹೊರೆಯ ಪಕ್ಕದ ರಾಜ್ಯಗಳಿಗೆ, ಜಿಲ್ಲೆಗಳಿಗೆ ಹೋದಾಗ ಜನರು ರಾಜರಿಗೆ ಅಂತ ಕೊಟ್ಟಂತಹ ನೆನಪಿನ ಕಾಣಿಕೆಗಳನ್ನ ಇಲ್ಲಿ ಅದರದ್ದೇ ಆದ ಹೆಸರುಗಳಲ್ಲಿ ಮೆನ್ಷನ್ ಮಾಡಿ ಇಟ್ಟಿದ್ದಾರೆ. ಹಾಗೆಯೇ ಈ ಜಾಗನ ಏನು ನೋಡ್ತಾ ಇದ್ದೀರಾ, ಈ ಜಾಗದಲ್ಲಿ ಪ್ರತಿ ವಿಜಯದಶಮಿ ಸಂದರ್ಭದಲ್ಲೂ ವಜ್ರಮುಷ್ಟಿ ಕರಗ ಅಂತ ಏರ್ಪಡಿಸ್ತಾ ಇದ್ರಂತೆ. ಅದನ್ನು ಈ ಜಾಗದಲ್ಲಿ ನಡೆಸ್ತಾ ಇದ್ರು ರಾಜ ಮಹಾರಾಜರ ಕಾಲದಲ್ಲಿ ಅಂತ ಹೇಳ್ತಾರೆ. ಹಾಗೆಯೇ ಇವುಗಳು ಏನು ನೋಡ್ತಾ ಇದ್ದೀರಾ, ಇವು ರಾಜಾದಿರಾಜರು ಆಳ್ವಿಕೆ ನಡೆಸುವಂಥ ಸಂದರ್ಭದಲ್ಲಿ ಅವರು ಕೂರ್ತಿದ್ದಂತಹ ಸಿಂಹಾಸನಗಳು, ರತ್ನಖಚಿತವಾದ ಸಿಂಹಾಸನಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಅಂಬಾರಿಯ ಒಂದು ಮಾಡೆಲ್ನ ಇಟ್ಟಿದ್ದಾರೆ. ಅಂಬಾರಿ, ಒರಿಜಿನಲ್ ಅಂಬಾರಿ ಬಂದು 750 kg ತೂಕದ್ದು. ಇದು ಒರಿಜಿನಲ್ಲೋ ಅಥವಾ ಅದರ ಮಾಡೆಲ್ ಇಲ್ಲಿ ಇಟ್ಟಿದ್ದಾರೋ ಅಂತ ಗೊತ್ತಿಲ್ಲ ನನಗೆ. ಇದು ಏನು ನೋಡ್ತಾ ಇದ್ದೀರಾ, ಇದನ್ನು ಪಬ್ಲಿಕ್ ದರ್ಬಾರ್ ಹಾಲ್ ಅಂತ ಕರೀತಾರೆ ಅಥವಾ ಗ್ಯಾಲರಿ ಅಂತಲೂ ಕೂಡ ಕರೀತಾರೆ. ಇಲ್ಲಿ ದಸರಾನ ವೀಕ್ಷಣೆ ಮಾಡಲಿಕ್ಕೆ ಈ ಗ್ಯಾಲರಿನ ಉಪಯೋಗಿಸ್ತಿದ್ರು ರಾಜವಂಶಸ್ಥರು, ಆಹ್ವಾನಿತ ಅತಿಥಿಗಳು, ರಾಜಸಭೆಯ ಮಂತ್ರಿಗಳು, ಹೀಗೆ ಎಲ್ಲರೂ ಕೂತ್ಕೊಂಡು ದಸರಾ ವೀಕ್ಷಣೆ ಮಾಡಲಿಕ್ಕೆ ಅಂತ ಈ ಗ್ಯಾಲರಿಯನ್ನು ಉಪಯೋಗಿಸ್ತಾ ಇದ್ದರು. ಹಾಗೆಯೇ ಇದು ಪ್ರೈವೇಟ್ ದರ್ಬಾರ್ ಹಾಲ್ ಅಥವಾ ಖಾಸಗಿ ದರ್ಬಾರ್ ಸಭಾಂಗಣ ಅಂತಲೂ ಕೂಡ ಕರೀತಾರೆ. ಇಲ್ಲಿ ರಾಜವಂಶಸ್ಥರಿಗೆ ಮಾತ್ರ ಎಂಟ್ರಿ ಇರ್ತಿತ್ತು. ಇಲ್ಲಿ ಪ್ರತಿ ವಿಜಯದಶಮಿ ದಿನ ರಾಜರ ಉತ್ತರಾಧಿಕಾರಿಗಳನ್ನ ಸಿಂಹಾಸನದ ಮೇಲೆ ಕೂರಿಸಿ ಪೂಜೆ ವಿಧಿವಿಧಾನಗಳನ್ನ ಮಾಡ್ತಾಯಿದ್ರು. ನಾನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಅರಮನೆ ವಿವರನ ಇಲ್ಲಿ ಹೇಳಿಲ್ಲ, ಕೆಲವೊಂದೊಂದು ಪಾಯಿಂಟ್ಸ್ನಷ್ಟೇ ನಾನಿಲ್ಲಿ ಹೇಳಿರೋ ಅಂಥದ್ದು. ಹಾಗೆಯೇ ಈ ಅರಮನೆ ಸುತ್ತಲೂ ತುಂಬ ಉದ್ಯಾನವನಗಳನ್ನ ಹೊಂದಿದೆ.
ನಾನು ಮಾಡಿರೋಂಥ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.